ಮನೆಯಲ್ಲಿ ಮೀನು ಸಾರು ಮಾಡಿದರೆ ಅಥವಾ ಚಿಕನ್ ಮಾಡಿದರೆ ಪಾತ್ರೆ ಎಷ್ಟು ಕ್ಲೀನಾಗಿ ತೊಳೆದ್ರೂ ಸಹ ಸ್ಮೆಲ್ ಹೋಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ಫುಲ್ ನೋಡಿ, ನಿಮಗೇ ಗೊತ್ತಾಗ್ತದೆ. ಇಲ್ಲಿ ನೋಡಿ, ನಾವೀಗ ಟೀ ಮಾಡಿದ ನಂತರ ಟೀ ಪುಡಿಯನ್ನು ಬಿಸಾಡ್ತೇವೆ, ಇಲ್ಲ ಗಿಡಕ್ಕೆಲ್ಲ ಹಾಕ್ತೇವಲ್ವ. ಅದರ ಬದಲಿಗೆ ನೀವು ಪಾತ್ರೆ ತೊಳಿಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಗ ಸ್ವಲ್ಪ ಕೂಡ ನಿಮಗೆ ಸ್ಮೆಲ್ ಬರೋದಿಲ್ಲ. ಪಾತ್ರೆಯಲ್ಲಿ ಹಾಲಿದಾಗಲಿ ಅಥವಾ ಚಿಕನಿದಾಗಲಿ ಮೀನಿದಾಗಲಿ ಏನು ಸಹ ಸ್ಮೆಲ್ ಬರೋದಿಲ್ಲ. ಇಲ್ಲಿ ಟೀ ಮಾಡಿದ ನಂತರ ಉಳಿದಿರುವಂಥ ಟೀ ಪುಡಿಯನ್ನು ತೊಗೊಂಡಿದ್ದೇನಲ್ವ ನಾನು, ಅದ್ರ ಜೊತೆಯಲ್ಲಿ ಪಾತ್ರೆ ತಿಕ್ಕುವಂಥ ಒಂದು ಸೋಪು ಯಾವುದೇ ಆಗಲಿ, ಯಾವುದು ನಿಮ್ಮ ಮನೇಲಿ ಯೂಸ್ ಮಾಡ್ತೀವಿ ಅದನ್ನು ತೊಗೊಳ್ಬೋದು. ಇಲ್ಲ ಅಂತೇಳಿದರೆ ಸಬೀನಾ ಪೌಡರ್ ಇದ್ದರೆ ಸಬೀನಾ ಪೌಡರ್ ಸಹ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಸೋಪ್ ತೊಗೊಳ್ತಾ ಇಲ್ಲ, ಸಬೀನಾ ಪೌಡರನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಎರಡರಲ್ಲಿ ಯಾವುದಾದ್ರೂ ಸಹ ಯೂಸ್ ಮಾಡ್ಬೋದು. ನಿಮಗೀಗ ಎಷ್ಟು ಪಾತ್ರೆ ಉಂಟು ಅಷ್ಟಕ್ಕೆ ಮಾತ್ರ ನೀವು ಈಗ ಸಬೀನಾ ಪೌಡರ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಟೀ ಅಂತೇಳಿದರೆ 1.5 ಟೀ ಸ್ಪೂನಷ್ಟು ನಾನು ಟೀ ಪೌಡರ್ ತೊಗೊಂಡಿದ್ದು. ಅಷ್ಟರಲ್ಲಿ ನೋಡಿ ಇಷ್ಟು ಪಾತ್ರೆನ ನಾವು ತೊಳಿಬೋದು. ಈಗ ಸಬೀನಾ ಪೌಡರ್ ಹಾಕಿ ಚೆಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪಾತ್ರೆಯನ್ನು ಅಂದರೆ ಸ್ವಲ್ಪ ಇದೆಲ್ಲ ಇದ್ದದನ್ನು ಸ್ವಲ್ಪ ವಾಶ್ ಮಾಡಿ ಇಟ್ಟಿದ್ದೇನೆ ಅಷ್ಟೇ, ತಿಕ್ಕಲಿಲ್ಲ ನೋಡಿ. ಈಗ ಇದನ್ನು ಹಾಕಿ ನಾನು ತಿಕ್ಕಿ ತೋರಿಸ್ತೇನೆ. ನಿಮಗೆ ಸ್ವಲ್ಪ ಕೂಡ ಅಂದರೆ ಇದರಲ್ಲಿ ನೀವು ಕ್ಲೀನಾಗಿ ವಾಶ್ ಎಲ್ಲ ಮಾಡಿದರೆ ಸ್ವಲ್ಪ ಕೂಡ ಸ್ಮೆಲ್ ಬರೋದಿಲ್ಲ, ಅಥವಾ ಎಣ್ಣೆದು ಜಿಡ್ಡು ಥರ ಎಲ್ಲ ಇರ್ತದೆ ನೋಡಿ, ಅದು ಸಹ ಕ್ಲೀನಾಗಿ ವಾಶ್ ಆಗ್ತದೆ, ನಿಮಗೇ ಗೊತ್ತಾಗ್ತದೆ. ಅಥವಾ ಈಗ ನೋಡಿ, ಹಳ್ಳಿಲೆಲ್ಲ ಆದರೆ ನಮಗೆ ಈಗ ಗೊಬ್ಬರ ಸಿಗ್ತದಲ್ವ, ಈಗ ಒಳ್ಳೆಯದು ಗೊಬ್ಬರ ಅಂದರೆ ಊರಿಯೆಲ್ಲ ಹಾಕಿದ್ದು ಅದು ಗೊಬ್ಬರ ಎಲ್ಲ ಸಿಗ್ತದೆ. ಈಗ ನಮಗೆ ಸಿಟಿಯಲ್ಲಿದ್ದವರಿಗೆಲ್ಲ ಗೊಬ್ಬರ ಇಲ್ಲಿಂದ ತರೋದು ನಾವು. ಈ ಸಬೀನಾ ಪೌಡರ್ ಜೊತೆಲಿ ನೀವು ಈ ಟೀ ಮಾಡಿ ಉಳಿದಂಥ ಟೀ ಪೌಡರ್ ಎಲ್ಲ ಇರ್ತದಲ್ಲ, ಅದನ್ನು ಮಿಕ್ಸ್ ಮಾಡಿ ನೀವು ಪಾತ್ರೆ ತೊಳೆದ್ರೆ ಖಂಡಿತವಾಗ್ಲೂ ಪಾತ್ರೆ ಸಹ ತುಂಬ ಶೈನಿಂಗ್ ಆಗಿ ಬರ್ತದೆ. ನೀವು ನೋಡಿ, ಈಗ ನಾನು ನಿಮಗೆ ಗ್ಲಾಸ್ ತೋರಿಸ್ತಾ ಇದ್ದೇನಲ್ಲ, ತುಂಬ ಶೈನಿಂಗ್ ಬರ್ತದೆ, ಮತ್ತು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ. ಈಗ ಏನಾದರೂ ನಾವು ಈಗ ನಾನ್ ವೆಜ್ ಮಾಡಿದ ಅಥವಾ ನೀರುಳ್ಳಿ ಬೆಳ್ಳುಳ್ಳಿ ಅಂಥದ್ದೆಲ್ಲ ಏನು ಸ್ಮೆಲ್ ಇರೋದಿಲ್ಲ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನಿಲ್ಲಿ ಕಡಾಯಿ ಸಹ ವಾಶ್ ಮಾಡ್ತಾ ಇದ್ದೇನೆ. ಇದು ಕಡಾಯಿ ಸ್ವಲ್ಪ ಎಣ್ಣೆ ಪಸೆ ಥರ ಇತ್ತು, ಹಾಗೆ ಅದನ್ನು ಸಹ ನಾನಿಲ್ಲಿ ನಿಮಗೆ ವಾಶ್ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಇದನ್ನು ಕ್ಲೀನಿಂಗಿಗೆ ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನೀಗ ಹೇಳಿದೆ ನಿಮಗೆ ಪಾತ್ರೆ ತೊಳಿಲಿಕ್ಕೆ ಬೇಡ ಅಂತೇಳಿದರೆ ಟೀ ಸೋಸಿದ್ದು ಇರ್ತದಲ್ಲ, ಅದನ್ನು ನೀವು ಗಿಡಕ್ಕೆ ಸಹ ಹಾಕ್ಕೊಳ್ಬೋದಲ್ವ. ಗೊಬ್ಬರದ ಜೊತೆಯಲ್ಲಿ ಅದು ಚೆಂದ ಮಿಕ್ಸ್ ಆಗಿ ಗಿಡಕ್ಕೆ ಸಹ ಒಳ್ಳೆಯ ಒಂದು ಬೆಳವಣಿಗೆ ಒಂದು ಒಳ್ಳೆಯದುಂಟು. ಹಾಗೆ ನೋಡಿ, ನಾನಿಲ್ಲಿ ಇದನ್ನು ಸಹ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನಿಜವಾಗ್ಲೂ ಹೇಳ್ತೇನೆ, ನೀವು ಇನ್ನು ಮುಂದೆ ಟೀ ಮಾಡಿದ ನಂತರ ಆ ಟೀದು ಪೌಡರ್ ಇರ್ತದಲ್ಲ, ಅದನ್ನು ಬಿಸಾಡಲಿಕ್ಕೆ ಹೋಗಬೇಡಿ. ಈ ಥರ ಎಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ವಾಶ್ ಮಾಡಿ ಸಹ ನಾನು ತೋರಿಸ್ತೇನೆ. ತುಂಬ ಅಂದರೆ ಕ್ಲೀನಾಗಿ ಸ್ವಲ್ಪ ಶೈನಿಂಗ್ ಥರ ಸಹ ಇತ್ತು. ಇನ್ನೊಂದು ಅಂತ ಹೇಳಿದರೆ, ಈಗ ನಿಮ್ಗೆ ಇದರಲ್ಲಿ ಈಗ ಬೇಸಿನಲ್ಲಿ ಕಾಣ್ಬೋದು, ಸ್ವಲ್ಪ ಕಪ್ಪು ಥರ ಕಾಣ್ತಾ ಉಂಟಲ್ಲ ಸೈಡಿಗೆಲ್ಲ, ಅದು ಏನು ಗೊತ್ತುಂಟಾ? ಇಲ್ಲಿ ನೋಡಿ, ಇಲ್ಲೆಲ್ಲ ಸೈಡಿಗೆ ಜಾಸ್ತಿ ಆಗಿದೆ. ಇದು ನಾನು ಡೈರೆಕ್ಟ್ ಹಾರ್ಪಿಕ್ ಹಾಕಿದ್ದು. ಹಾರ್ಪಿಕ್ಕನ್ನು ನೀವು ಡೈರೆಕ್ಟ್ ಸ್ಟೀಲಿದು ಇದ್ರ ಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಈ ಥರ ಕಪ್ಪಾಗ್ತದೆ. ನೀವು ಅದರ ಜೊತೆಲಿ ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ನೀವು ಮಾಡ್ಕೊಳ್ಬೋದು. ನೋಡಿ, ಪಾತ್ರೆ ಎಲ್ಲ ತೊಳೆದಾಯ್ತು, ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ವಾಶ್ ಎಲ್ಲ ಆಗಿದೆ. ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ ನೋಡಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ನೆಲ ಒರೆಸ್ಕೊಳ್ಳಿಕ್ಕೆ ಬಕೆಟಲ್ಲಿ ನೀರು ಇಟ್ಕೊಂಡಿದ್ದೇನೆ. ನೀವು ನೆಲ ಒರೆಸ್ಕೊಳ್ಳುವಾಗ ನೋಡಿ, ನೀರಿಗೆ ಕರ್ಪೂರ ಹಾಕ್ಕೊಳ್ಳಿ. ಕರ್ಪೂರ ಎಲ್ಲ ಹಾಕಿದೋಗೋಸ್ಕರ ಇರುವೆ ಅದೆಲ್ಲ ಬರೋದಿಲ್ಲ. ಹಾಗೆಯೇ ಕಲ್ಲುಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಒಂದು 2-3 ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ಪುಡಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ. ಅದ್ರ ಜೊತೆಲಿ ನಾನಿಲ್ಲಿ ಡೆಟಾಲ್ ತೊಗೊಳ್ತಾ ಇದ್ದೇನೆ. ಡೆಟಾಲ್ ಬದಲಿಗೆ ನೀವು ಕಂಫರ್ಟ್ ಸಹ ಹಾಕ್ಕೊಳ್ಬೋದು ಪರಿಮಳಕ್ಕೆ ಅಂತೇಳಿ. ನಾನಿಲ್ಲಿ ಡೆಟಾಲ್ ಅಂತೇಳಿದರೆ ಈಗ ನೊಣ ಅದೆಲ್ಲ ಮಳೆಗಾಲದಲ್ಲಿ ಅದೆಲ್ಲ ಜಾಸ್ತಿ ಅಲ್ವಾ, ಅದಕ್ಕೆ ನಾನು ಡೆಟಾಲ್ ಹಾಕ್ಕೊಂಡೆ. ಅದ್ರ ಜೊತೆಲಿ ನಾನು ಪಿನೈಲ್ ಸಹ ಹಾಕ್ಕೊಂಡಿದ್ದೇನೆ. ನೀವು ಪಿನೈಲ್ ಬೇಡ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದ್ರ ಜೊತೆಲಿ ನೀವು ಸ್ವಲ್ಪ ಶಾಂಪು ಸಹ ಆ್ಯಡ್ ಮಾಡ್ಕೊಳ್ಬೋದು. ಅದನ್ನೆಲ್ಲ ಹಾಕಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಕರ್ಪೂರ ಮತ್ತು ನೀವು ಕಲ್ಲುಪ್ಪನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ, ಅದನ್ನು ಹಾಕಿ ಮತ್ತು ನೀವು ನೆಲ ಒರೆಸ್ಕೊಳ್ಳಿ. ಎಷ್ಟು ಕ್ಲೀನ್ ಆಗ್ತದೆ ನೋಡಿ. ನಾನು ಇಲ್ಲಿ ನಿಮಗೆ ನೆಲ ಸಹ ಒರೆಸಿ ತೋರಿಸ್ತೇನೆ. ಖಂಡಿತ ಅಂತೇಳಿದರೆ ಇದು ಕರ್ಪೂರ ಕಲ್ಲುಪ್ಪೆಲ್ಲ ಹಾಕಿದರೆ ನಮಗೆ ಒಂಥರ ಇದು ಪಾಸಿಟಿವ್ ಎನರ್ಜಿ ಬಂದ ಹಾಗೆ ಆಗ್ತದೆ. ಏನಾದರೂ ಮನೆಯಲ್ಲಿ ನೆಗೆಟಿವ್ ಇದ್ದರೆ ಹೊರಟೋಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಇರುವೆ ಅಥವಾ ಈಗ ಹಲ್ಲಿ ಅದೆಲ್ಲ ಈಗ ನೆಲದ ಮೇಲೆಲ್ಲ ಓಡಾಡ್ತದಲ್ಲ, ಈ ಡೆಟಾಲೆಲ್ಲ ಹಾಕಿದೋಗೋಸ್ಕರ ಆ ಸ್ಮೆಲ್ಲಿಗೆ ಅದು ಬರುವುದಿಲ್ಲ. ಈ ಕರ್ಪೂರದ ಸ್ಮೆಲ್ಲಿಗೆ ಸಹ ಇರುವೆಗಳು ಆಗಲಿ ಅಥವಾ ಜಿರಳೆ ಅದು ಸಹ ಬರೋದಿಲ್ಲ ಖಂಡಿತವಾಗ್ಲೂ. ಅಂದರೆ ಚಿಕ್ಕ ಮಕ್ಕಳೆಲ್ಲ ಮನೇಲಿರುವಾಗ ಈ ಥರ ಡೆಟಾಲು ಕರ್ಪೂರ ಎಲ್ಲ ಹಾಕಿ ನೆಲ ಒರೆಸಿದರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. 2 ಟಿಪ್ಸ ಅಂದರೆ ಕ್ಲೀನಿಂಗ್ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಅಂತಲೇ ಹೇಳ್ತೇನೆ ನಾನು. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.